ಏನ್ ಸರ್ ಸೇಫ್ ಜೋನ್ ಅಂತ ಹೇಳ್ತೀನಿ ಅಂತ ಹೇಳಿ ಇಂಡಿಯಾ ಮ್ಯಾಪ್ ತೋರಿಸ್ತಾ ಇದ್ದೀರಾ ಅಂತ ಹೇಳಿ ನೋಡ್ತಾ ಇದ್ದೀರಾ. ಗಾಬರಿ ಆಗ್ಬೇಡಿ ಸ್ನೇಹಿತರೆ. ಸೇಫ್ ಜೋನ್ ಅನ್ನ ಯಾವ ರೀತಿ ಹುಡುಕ್ಬೇಕಂತಂದ್ರೆ ಕೇವಲ ಈ ಸಲ ಕಾಲ್ ಆದಂತ ವೇಕೆನ್ಸಿಗಳನ್ನ ನೋಡಿ ಮಾತ್ರ ಏನಂದ್ರೆ ಸೇಫ್ ಜೋನ್ ಅನ್ನ ಹುಡ್ಕೊಳಕ್ ಆಗುದಿಲ್ಲ. ಸೇಫ್ ಜೋನ್ ಅನ್ನ ಹುಡುಕ್ಬೇಕಂತಂದ್ರ ಹೋದ್ ಸಲ ಇದೇ ಪೋಸ್ಟ್ ಗೆ ಕಾಲ್ ಆದಾಗ ಎಷ್ಟು ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದ್ದು, ಅದರಂತೆ 2019ರಲ್ಲಿ ಕಾಲ್ ಆದಾಗ ಅದರ ಕಟ್ ಆಫ್ ಎಷ್ಟು ನಿಂತಿತ್ತು, ಮತ್ತೆ ಹೋದ್ಸಲ 19ರಲ್ಲಿ ಕಾಲ್ ಆದಂತ ವೇಕೆನ್ಸಿಗಳೆಷ್ಟು, 2025ರಲ್ಲಿ ಕಾಲ್ ಆದಂತ ವೇಕೆನ್ಸಿಗಳೆಷ್ಟು, ಅದರ ಕಟ್ ಆಫ್ ಎಷ್ಟು, ಅದರ ಜೊತೆಗೆ 2024-25ರಲ್ಲಿ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ ಎಷ್ಟು, ಯಾವ್ಯಾವ ಜೋನಿಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದ್ದು, ಅದರಂತೆ ಈ ವರ್ಷ ಎಷ್ಟು ವೇಕೆನ್ಸಿಗಳು ಕಾಲ್ ಆಗಿದ್ದೇವೆ, ಈ ಎಲ್ಲಾ ಪ್ಯಾರಾಮೀಟರ್ ಗಳನ್ನ ಕನ್ಸಿಡರ್ ಮಾಡಿ ನಮಗೆ ನಿಯರೆಸ್ಟ್ ಆದಂತ ಯಾವ ಜೋನ್ಗೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಸೇಫ್ ಜೋನ್ ಆಗಿರುತ್ತೆ ಅಂತ ಹೇಳಿ ಒಂದು ನಿರ್ಧಾರವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂತಂದ್ರೆ ನನ್ನ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಜಾಯಿನ್ ಆಗಿ. ಅದರಂತೆ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಸಹ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷೆನ ತಿಳ್ಕೊಳ್ಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ, ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ನಡೆದಿರುವಂತ ಗ್ರೂಪ್ ಡಿ ಯ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ ನಿಮಗೆ. 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ, ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಯ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸುತ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್, ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ. ಇಲ್ಲಿ ಏನಂತಂದ್ರ ಹೈಯೆಸ್ಟ್ ಎಲ್ಲಿ ಕೊಡ್ತಾರೆ ಅಂತಂದ್ರೆ ಡೆಲ್ಲಿ ಕೊಟ್ಟಿದ್ದಾರೆ 3633. ಸ್ವಲ್ಪ ನಂಬರ್ ಗಳಲ್ಲಿ ಒಂದು 10-20 ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಯಾರು ಲೆಕ್ಕ ಮಾಡಿದಾರೋ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಆದ್ರೆ ಇದೇ ರೇಂಜ್ ಅಲ್ಲಿ ಇದೆ. ಇದೇ ಒಂದು ರೇಂಜ್ ಅಲ್ಲೇ ಏನಂತಂದ್ರೆ ಹೈಯೆಸ್ಟ್ ಇಂದ ಲೋಯೆಸ್ಟ್ ವರೆಗೂ ಬಂದಿದೆ. ನೀವು ಇಲ್ಲಿ ನೋಡ್ಬೋದು. ನಾವು ಕರ್ನಾಟಕದ ವಿದ್ಯಾರ್ಥಿಗಳು ಮೊದಲು ಕಣ್ಣಾಡಿಸೋದು ಎಲ್ಲಿಪಾ ಅಂತಂದ್ರೆ ಹುಬ್ಳಿಗೆ ಎಷ್ಟಿದೆ ಅಂತ ಹೇಳಿ ನಾವೆಲ್ಲರೂ ನೋಡ್ತೀವಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆದಷ್ಟು ಹುಬ್ಬಳ್ಳಿಯನ್ನ ಅವಾಯ್ಡ್ ಮಾಡಿ ಅಂತ ಹೇಳಿ. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಕೇವಲ 90 ವೇಕೆನ್ಸಿ ಇದಾವೆ, ಇಲ್ಲಿ 92 ಕೊಡ್ತಾರೆ, ಆದ್ರೆ ರಿಯಲ್ ಆಗಿರೋದು 90 ವೇಕೆನ್ಸಿಗಳು. ಇಲ್ಲಿ ಹುಬ್ಬಳ್ಳಿಯಲ್ಲಿ ಕೇವಲ 90 ಇರೋದ್ರಿಂದ ಆದಷ್ಟು ನಾನು ಏನ್ ವಿದ್ಯಾರ್ಥಿಗಳಿಗೆ ಸಜೆಷನ್ ಕೊಡ್ತೀನಿ ಅಂತಂದ್ರೆ ಹುಬ್ಬಳ್ಳಿಯನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ. ಹಾಗಾದ್ರೆ ಹುಬ್ಬಳ್ಳಿಯನ್ನ ಅವಾಯ್ಡ್ ಮಾಡಿದ್ರೆ ಸರ್ ಎಲ್ಲಿ ಅಪ್ಲಿಕೇಶನ್ ಹಾಕೋದು? ನೀವು ಒಂದ್ಸಲ ನೋಡ್ಕೊಂಡ್ ಬನ್ನಿ ಹೈಯೆಸ್ಟ್ ಎಲ್ಲೆಲ್ಲಿ ಇದಾವೆ ನೋಡೋಣ. ಫಸ್ಟ್ ಗೆ ಆಲ್ಮೋಸ್ಟ್ ಏನಂತಂದ್ರೆ ಡೆಲ್ಲಿಗೆ ಹೈಯೆಸ್ಟ್ ಕೊಡ್ತಾರೆ, ಅದ್ರ ಬಿಟ್ರ ವೆಸ್ಟರ್ನ್ ಮುಂಬೈ ಇದೆ, ಅದ್ರ ಬಿಟ್ರ ಸೆಂಟ್ರಲ್ ಮುಂಬೈ ಇದೆ. ಇದನ್ನ ಬಿಟ್ರೆ ನೆಕ್ಸ್ಟ್ ನಮಗೆ ಹತ್ತಿರ ನಾವು ಕನ್ಸಿಡರ್ ಮಾಡಬಹುದಾದಂತ ಯಾವ್ದಂದ್ರೆ ನಮ್ಗೆ ಕರ್ನಾಟಕಕ್ಕೆ ಚೆನ್ನೈ ಸಮೀಪ ಆಗ್ತದೆ, ಸಿಕಂದ್ರಾಬಾದ್ ಸಮೀಪ ಆಗ್ತದೆ. ಅಂದ್ರೆ ಇಲ್ಲಿ ಏನಾಗಿದೆ ಹೆಚ್ಚು ಕಡಿಮೆ 1000 ಏನಂತಂದ್ರ ಆಸುಪಾಸಿನಲ್ಲಿ ಏನಂದ್ರ ವೇಕೆನ್ಸಿಗಳಿದಾವೆ. ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೇಕಾಗಿದ್ದು ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳು ಏನಂತಂದ್ರ ಇಲ್ಲಿ 2 ಭಾಗಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಈ ಒಂದು ಸೇಫ್ ಜೋನ್ ಹುಡುಕುವಂತ ಒಂದು ನಿಟ್ಟಿನಲ್ಲಿ ನನ್ನ ವಿಡಿಯೋನ ನೋಡುವಂತ ವಿದ್ಯಾರ್ಥಿಗಳನ್ನ ನಾನು 2 ಭಾಗವನ್ನ ಮಾಡ್ತೀನಿ. ಈ ಯಾವ ವಿಧಕ್ಕೆ ನೀವು ಸೇರ್ತೀರಿ ಅಂತ ಹೇಳಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ. 1ನೇ ವಿಧ ಏನಪ್ಪಾ ಅಂತಂದ್ರೆ ನಾನು ಕರ್ನಾಟಕದಲ್ಲೇ ಉದ್ಯೋಗವನ್ನು ಮಾಡ್ತೀವಿ, ಕರ್ನಾಟಕ ಸಿಗ್ಲಿಲ್ಲ ಅಂತಂದ್ರೆ ಕರ್ನಾಟಕದ ಆಸುಪಾಸಿನಲ್ಲಿ ನಾನು ಉದ್ಯೋಗ ಮಾಡ್ಲಿಕ್ಕೆ ಬಯಸ್ತೀನಿ ಅನ್ನೋರು ಒಂದು ವರ್ಗ. ಆದ್ರೆ ಇನ್ನೊಂದು ವರ್ಗ ಯಾವ್ದು ಇರ್ತೈತೆ ಅಂದ್ರೆ ನಾನು ಭಾರತದಲ್ಲಿ ಎಲ್ಲಾದ್ರೂ ಉದ್ಯೋಗವನ್ನ ಮಾಡ್ತೀನಿ,
ನನಗ್ ಉದ್ಯೋಗ ಸಿಕ್ಕರೆ ಸಾಕು ಅಂತಕ್ಕಂತ ಒಂದು ವರ್ಗ. ಈ ಎರಡೂ ವರ್ಗದವ್ರಿಗೂ ನಾನು ಒಂದು ಸೇಫ್ ಝೋನ್ ಅನ್ನ ಹೇಳ್ಕೊಡ್ತೀನಿ. ಕರ್ನಾಟಕದ ಸಮೀಪ ಬೇಕಂದವ್ರಿಗೂ ಒಂದು ಸೇಫ್ ಝೋನ್ ಅನ್ನ, ಯಾವ್ದು ಬೆಸ್ಟ್ ಝೋನ್ ಆಗ್ಬೋದು ಅಂತ ಹೇಳಿ ಹೇಳ್ತೀನಿ. ಇನ್ನೊಂದು, ಭಾರತದಲ್ಲಿ ಎಲ್ಲಾದ್ರೂ ಅಪ್ಲಿಕೇಶನ್ ಹಾಕ್ತೀನಿ, ಉದ್ಯೋಗವನ್ನು ಮಾಡ್ತೀನಿ ಅನ್ನೋರ್ಗೂ ಒಂದು ಸೇಫ್ ಝೋನ್ ಅನ್ನ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಕರ್ನಾಟಕದ ಹತ್ತಿರ ಇರುವಂತ ರಾಜ್ಯಗಳಲ್ಲಿ ಯಾವುದು ಸೇಫ್ ಝೋನ್ ಆಗ್ಬೋದು ಅಂತ ಹೇಳಿ ನಾವು ನೋಡೋಣ. ಆ ಒಂದು ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಇಟ್ಟು ಕೇಳ್ಕೊಡ್ರಿ. ನೆಕ್ಸ್ಟ್ ಭಾರತದಲ್ಲಿ ಯಾರು ಬೇಕೋ ಅವ್ರಿಗೆ ನೆಕ್ಸ್ಟ್ ಹೇಳ್ತೀನಿ. ಕರ್ನಾಟಕದ ವಿದ್ಯಾರ್ಥಿಗಳು ಸ್ವಲ್ಪ ನೋಡ್ಕೊಡ್ರಿ. ನೀವ್ ಈಗಾಗಲೇ ಗೊತ್ತು ನಿಮ್ಗೆ, ಕರ್ನಾಟಕದಲ್ಲಿ ಅಂದ್ರೆ ಹುಬ್ಬಳ್ಳಿಯಲ್ಲಿ ಕೇವಲ 90 ವೇಕೆನ್ಸಿಗಳಿದಾವೆ. ಯಾರು ಧೈರ್ಯ ಮಾಡಿ ನನ್ನ ಮೇಲೆ ಕಾನ್ಫಿಡೆಂಟ್ ಇದೆ, ನಾನು ಹುಬ್ಬಳ್ಳಿಯಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ, ಹುಬ್ಬಳ್ಳಿಯಲ್ಲೇ ಎಕ್ಸಾಮ್ ಬರ್ದು ಪಾಸ್ ಆಗ್ತೀನಿ ಅನ್ನೋರಿದ್ರೆ ಅಂತಂದ್ರೆ ಅವರು ಖಂಡಿತವಾಗಿಯೂ ಏನಂದ್ರೆ ಹುಬ್ಳಿಗೆ ಅಪ್ಲಿಕೇಶನ್ ಹಾಕಿ ಆದಷ್ಟು 100% ಎಫರ್ಟ್ ಅನ್ನ ಹಾಕಿ ಎಕ್ಸಾಮ್ ಅನ್ನ ಬರ್ರಿ. ಹೇಳಿಕ್ ಬರುದಿಲ್ಲ, ಏನಂದ್ರೆ ಕಟ್ ಆಫ್ ಕಡಿಮೆ ನಿಂದಿರಬಹುದು. ನೋಡಿ, ಲಕ್ ಮೇಲೆ ಎಲ್ಲಾ ಸಲ ಡಿಪೆಂಡ್ ಆಗಕ್ ಬರಲ್ಲ. ನೀವೇ ವಿಚಾರ ಮಾಡಿ. ಸರ್ ಈ ತರ ಹೇಳ್ತಾರ ಅಂತ ಅನ್ಕೋಬೇಡಿ. ಕೇವಲ 92 ವೇಕೆನ್ಸಿಯಲ್ಲಿ ಏನ್ ಫೈಟ್ ಮಾಡಕ್ ಆಗತ್ತೆ? ಇದನ್ನ ಬಿಟ್ರೆ ನೆಕ್ಸ್ಟ್ ನಿಮಗೆ ಇದನ್ನ ಮ್ಯಾಪ್ ಅಲ್ಲಿ ತೋರಿಸಿ ಹೇಳ್ಬಿಡ್ತೀನಿ. ಒಂದೇ ನಿಮಿಷ. ಇಲ್ಲಿ ಮ್ಯಾಪ್ ತೋರಿಸಿದಲ್ಲ ನಿಮ್ಗೆ, ಇಲ್ಲಿ ನೋಡಿ ಮ್ಯಾಪ. ಇಲ್ಲಿ ಬರ್ತಾ ನೋಡ್ಲಿ ಕರ್ನಾಟಕ. ಇಲ್ಲಿ ನಾವು ಕರ್ನಾಟಕವನ್ನ ನೋಡ್ಲಿ, ನಾವೇನಂದ್ರೆ ಕರ್ನಾಟಕ ಇಲ್ಲಿ ಬರ್ತೈತಿ. ಕರ್ನಾಟಕದಲ್ಲಿ ಒಂದು ಮಧ್ಯ ಕರ್ನಾಟಕವನ್ನ ನಾವು ಡಿವೈಡ್ ಮಾಡಿದ್ರೆ, ಇಲ್ಲಿ ನೋಡ್ರಿ ಮಧ್ಯ ಕರ್ನಾಟಕವನ್ನು ಡಿವೈಡ್ ಮಾಡಿದ್ರೆ ಯಾರೆಲ್ಲ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿದಿರೋ, ಯಾರೆಲ್ಲ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿರ್ಗ ಅವ್ರಿಗೆ ಏನಂದ್ರೆ ಸೆಂಟ್ರಲ್ ಮುಂಬೈ ಏನಾಗುತ್ತೆ ಅಂತಂದ್ರೆ ಸಮೀಪ ಆಗ್ತದೆ. ಸೆಂಟ್ರಲ್ ಮುಂಬೈ ಅಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ಮಿರಜ್ ವರ್ಗೂ ಬರುತ್ತೆ. ಮಿರಜ್ ವರ್ಗೂ ಎಲ್ಲೆಲ್ಲಿ ನಮ್ಮ ಬೆಳಗಾವಿ ಈ ಕಡೆ ಏನ ಬಾಗಲಕೋಟೆ ಈ ತರ ಬರ್ತಲ್ಲ, ಇವೆಲ್ಲ ಜಿಲ್ಲೆಗಳು ಇವ್ರಿಗೆ ಏನಂತಂದ್ರೆ ಒಂದು ಮಿರಜ್ ಹತ್ತಿರದಲ್ಲಿ ಬರ್ತೈತಿ. ಏನಂತಂದ್ರ ಸೆಂಟ್ರಲ್ ಮುಂಬೈ ಮಿರಜ್ ವರ್ಗೂ ಬರುತ್ತೆ. ಮಿರಜ್ ಅನ್ನೋದು ಸೆಂಟ್ರಲ್ ಮುಂಬೈಲಿ ಬರುವಂತ ಒಂದು ಏನಂದ್ರೆ ಒಂದು ಸ್ಟೇಷನ್ ಆಗಿ ಬರುತ್ತೆ ಇಲ್ಲಿ. ಇದ್ರ ಬಿಟ್ರೆ ನೆಕ್ಸ್ಟ್ ಸಿಕಂದ್ರಾಬಾದ್. ಯಾರಿಲ್ಲಿ ಹೈದರಾಬಾದ್ ಕರ್ನಾಟಕದ ರಾಜ್ಯಗಳಿದಾವಲ್ಲ, ಇಲ್ಲಿ ಯಾರು ಬರ್ತಾರೋ ಅವರೆಲ್ಲರೂ ಸಿಕಂದ್ರಾಬಾದ್ ಏನಂತಂದ್ರೆ ಸಮೀಪ ಆಗ್ತತಿ. ಇನ್ ನೆಕ್ಸ್ಟ್ ಬೆಂಗಳೂರಿನ ಸೈಡಿನ ವಿದ್ಯಾರ್ಥಿಗಳಿಗೆ ನಿಮಗೆ ಏನಂದ್ರೆ ಚೆನ್ನೈ ಏನಾಗ್ಬೋದು, ಹತ್ತಿರದಲ್ಲಿ ಆಗ್ಬೋದು. ಈಗ ಅನಲೈಸ್ ಮಾಡೋಣ. ಅಂದ್ರೆ ಕರ್ನಾಟಕದ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಬೇಕಾದಂತ 3 ಒಂದು ಝೋನ್ಗಳು ಯಾವ ಅಂತಂದ್ರೆ ಸೇಫ್ ಝೋನ್. ನಿಮಗೆ ಪೋಸ್ಟ್ ವೈಸ್ ಮತ್ತೆ ಹೋದ್ಸಲ ವೇಕೆನ್ಸಿಗಳನ್ನು ತೋರಿಸ್ತೀನಿ, ತಲೆಯಲ್ಲಿ ಇಟ್ಕೊಡ್ರಿ. 3 ಝೋನ್ಗಳು ಯಾವ ಅಂದ್ರೆ ಚೆನ್ನೈ, ಸಿಕಂದ್ರಾಬಾದ್ ಮತ್ತೆ ಸೆಂಟ್ರಲ್ ಮುಂಬೈ. ನೀವು ವೆಸ್ಟರ್ನ್ ಮುಂಬೈ ತುಂಬಾ ದೂರ ಆಯ್ತು ಸರ್. ವೆಸ್ಟರ್ನ್ ಮುಂಬೈ ಅಂದ್ರೆ ನೋಡ್ಲಿ, ವೆಸ್ಟರ್ನ್ ಮುಂಬೈ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ ಗುಜರಾತ್ ಕಡೆ ಹೋಗುತ್ತೆ, ತುಂಬಾ ದೂರ ಆಗತ್ತೆ. ಅದನ್ನ ನೆಕ್ಸ್ಟ್ ನೋಡೋಣ. ಈಗ ನಾವು ಕರ್ನಾಟಕದ ವಿದ್ಯಾರ್ಥಿಗಳು ಯಾವ ಝೋನಿಗೆ ಹಾಕ್ಬೋದು ಅಂತ ಹೇಳಿ ನೋಡೋಣ. ಈಗ ಒಂದೇ ನಿಮಿಷ ಇಲ್ಲಿ ನೋಡ್ಕೊಳ್ಳಿ ನೀವು, ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಈ ಚಾರ್ಟ್ ಅನ್ನು ನೋಡಿಲಿ. ಈ ಚಾರ್ಟ್ ಇದು ಯಾವಾಗ ಅಂತಂದ್ರೆ 2024ರಲ್ಲಿ ಏನ್ ಕರೆದಿದ್ರಲ್ಲ, ಅವಾಗ ಕರೆದಂತ ಏನ 32,000 ವೇಕೆನ್ಸಿ ಕರೆದಿದ್ರು. ಅವಾಗ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ ಲಿಸ್ಟ್ ಇದು. ಟೋಟಲ್ ಆಗಿ 1 ಕೋಟಿ ಅಪ್ಲಿಕೇಶನ್ ಆಗಿದ್ದು ನೀವು ಇಲ್ಲಿ ನೋಡ್ಬೋದು. ನಾವು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವಾಗ ನೋಡ್ಲಿ, ಬೆಂಗಳೂರಿಗೆ ಎಷ್ಟಂದ್ರ 500 ವೇಕೆನ್ಸಿಗಳಿದ್ದು. ಅವಾಗ ಇಲ್ಲಿ ಬೆಂಗಳೂರಲ್ಲಿ ಎಷ್ಟಿದ್ದು ಅಂದ್ರೆ 500 ಚಿಲ್ಲರೆ ವೇಕೆನ್ಸಿ ಇದ್ದು. ಅವಾಗ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ 2,75,000 ವೇಕೆನ್ಸಿ ಅಪ್ಲಿಕೇಶನ್ ಹೋಗಿದ್ದು. ಕೇವಲ 500 ಇದ್ದಾಗ 2,75,000 ಹೋಗಿದ್ದು. ಈ ಸಲ ಕಮ್ಮಿ ಅಂದ್ರೂ 1,00,000-2,00,000 ಮೇಲೆ ಹೋಗುತ್ತೆ. 1,00,000-2,00,000 ಹೋದಾಗ ನೀವು ಯಾವ ರೀತಿ ಕಾಂಪೀಟ್ ಮಾಡ್ತೀರಾ ಅದೊಂದ್ ಲೆಕ್ಕ. ಇನ್ನು ಅದನ್ನ ಬಿಟ್ರೆ ಸಿಕಂದ್ರಾಬಾದ್ಗೆ ಎಷ್ಟು ಹೋಗಿತ್ತು? ಅತಿ ಕಡಿಮೆ ಅಂದ್ರೆ ಹೋದ್ಸಲ ಸಿಕಂದ್ರಾಬಾದ್ ಹೋಗಿತ್ತು ನೋಡಿ ಸ್ನೇಹಿತರಲ್ಲಿ. ಸಿಕಂದ್ರಾಬಾದ್ ಎಲ್ಲಿದೆ? ಸಿಕಂದ್ರಾಬಾದ್ ಸಾರಿ ಇಲ್ಲಿ ಅಂತ 9 ಲಕ್ಷ ವೇಕೆನ್ಸಿ ಹೋಗಿದಾವೆ. ಸಿಕಂದ್ರಾಬಾದಿಗೆ ಎಷ್ಟು ಹೋಗಿದೆ ಅಪ್ಲಿಕೇಶನ್? ಸಿಕಂದ್ರಾಬಾದಿಗೆ 9 ಲಕ್ಷ ಅಪ್ಲಿಕೇಶನ್ ಹೋಗಿದಾವೆ. ಇನ್ನೊಂದು ಚೆನ್ನೈ ನೋಡೋಣ. ಚೆನ್ನೈ 11 ಲಕ್ಷ ಅಪ್ಲಿಕೇಶನ್ ಹೋಗಿದಾವೆ. ಮುಂಬೈ, ಇಲ್ಲಿ ಮುಂಬೈ ಕೊಡಿದಾರೆ. 1 ನಿಮಿಷ ನಿಮಗೆ ಸೆಂಟ್ರಲ್ ಮುಂಬೈ ಅಂತ ತೋರಿಸ್ಬಿಡೋಣ. ಇಲ್ಲಿ ಮುಂಬೈ 15 ಲಕ್ಷ ಅಂದ್ರೆ 2 ಕೂಡಿಸಿದಾರೆ ಅವರು. ಸೆಂಟ್ರಲ್ ಮತ್ತೆ ವೆಸ್ಟರ್ನ್ ಮುಂಬೈ 2 ಸೇರಿಸಿ 15 ಲಕ್ಷ. ಇಲ್ಲಿ ನೆನಪಿಟ್ಕೊಡ್ರಿ, 11 ಲಕ್ಷ 9 ಲಕ್ಷ. ಈಗ ಇಲ್ಲಿ ನೋಡೋಣ ಬನ್ನಿ. ಇದು ಈ ಒಂದು ಏನಪ್ಪಾ ಚಾರ್ಟ್ ಅಂತಂದ್ರೆ 2019ರಲ್ಲಿ ನಮಗೀಗ ಅವೈಲಬಲ್ ಇರುವಂತ ಕಟ್ ಆಫ್, ಯಾವ್ದು ಕಟ್ ಆಫ್ ಅವೈಲಬಲ್ ಇದೆ ಅಂದ್ರೆ 2019ರಲ್ಲಿ ಕಾಲ್ ಆದಂತ ಏನು ಒಂದು ಉದ್ಯೋಗ ಕಾಲ್ ಆಗಿತ್ತಲ್ಲ, ಅವಾಗ ಬಿಟ್ಟಂತ ಕಟ್ ಆಫ್ ನಮಗೀಗ ಅವೈಲಬಲ್ ಇದೆ. ಅದ್ರ ಬಿಟ್ರೆ ಈಗ ಮೊನ್ನೆ ಎಕ್ಸಾಮ್ ನಡೆದು ನಮ್ ಕಟ್ ಆಫ್ ಇನ್ನೂ ಅವೈಲಬಲ್ ಇಲ್ಲ. ಈಗ ಅದ್ರ ಮೇಲೆ ನಾವು ಅನಲೈಸ್ ಮಾಡ್ಬೇಕಾಗ್ತದ. ಇಲ್ಲಿ ನೋಡ್ಬೋದು ನೀವು, ಆ ಒಂದು ಇಯರ್ ನಲ್ಲಿ ಇದ್ರೆ 2019ರಲ್ಲಿ ಹೈಯೆಸ್ಟ್ ಯಾವ್ದು ನಿಂತಿತ್ತು ಅಂದ್ರೆ, ಇಲ್ಲಿ ನೋಡಿ ನೀವು ಹೈಯೆಸ್ಟ್ ಎಲ್ಲಿ ನಿಂತಿತ್ತು? 70. ಎಲ್ಲಂದ್ರೆ ರಾಂಚಿ ಹೈಯೆಸ್ಟ್ ಇತ್ತು. ಲೋಯೆಸ್ಟ್ ಯಾವ್ದಿತ್ತಪ್ಪ ಅಂತಂದ್ರೆ ಸಿಕಂದ್ರಾಬಾದ್ ಲೋಯೆಸ್ಟ್ ಇತ್ತು. ಅವಾಗ ಕಾಲ್ಫರ್ಮ್ ಆದಂತ ವೇಕೆನ್ಸಿಗಳು 9,000 ಇದ್ದು. ಈಗ 1,000 ಚಿಲ್ಲರೆ ಇದಾವೆ.
ಅಪ್ಲಿಕೇಶನ್ ಎಷ್ಟು ಹೋಗಿದಾವೆ ನೀವು ಅವಾಗಲೇ ನೋಡಿದ್ರಿ 9,00,000 ಆಸುಪಾಸಿನಲ್ಲಿ ಏನಂದ್ರೆ ಸಿಕಂದ್ರಾಬಾದ್ಗೆ ಅಪ್ಲಿಕೇಶನ್ ಹೋದ್ಸಲ ಹೋಗಿದಾವೆ. ಈ ಸಲ ಎಷ್ಟು ವೇಕೆನ್ಸಿ ಇದಾವೆ? 1,000 ವೇಕೆನ್ಸಿ ಇದಾವೆ, ನೆನಪಿಟ್ಕೊಡ್ರಿ. ನೆಕ್ಸ್ಟ್ ಚೆನ್ನೈ ಹೋದ್ಸಲ ಎಷ್ಟು ಕಟ್ ಆಫ್ ನಿಂತಿತ್ತಪ್ಪ? 60 ಕಟ್ ಆಫ್ ನಿಂತಿತ್ತು. ಯಾವಾಗ 2019ರಲ್ಲಿ ಕಾಲ್ ಆದಾಗ ಎಷ್ಟಾಗಿ ನಿಂತಿತ್ತು ಅಂದ್ರೆ 60 ಕಟ್ ಆಫ್ ನಿಂತಿತ್ತು. ಅವಾಗ ಕಾಲ್ ಆದಂತ ಹುದ್ದೆಗಳ ಸಂಖ್ಯೆ 9,000. ಆದ್ರೆ 2005ರಲ್ಲಿ ಕಾಲ್ ಆದಂತ ಹುದ್ದೆಗಳು ಎಷ್ಟಂದ್ರ 2,994. ಈ ಸಲ ಕಾಲ್ ಆದಂತ ವೇಕೆನ್ಸಿಗಳು ಎಷ್ಟು? 1,000 ಆಸುಪಾಸಿನಲ್ಲಿ 1,067 ಇದಾವೆ. ಅಂದ್ರೆ 1,000 ಆಸುಪಾಸಿನಲ್ಲಿ 2 ಚೆನ್ನೈ ಮತ್ತೆ ಸಿಕಂದ್ರಾಬಾದ್ ಎರಡಿಗೂ ಏನಂದ್ರೆ 1,000 ಆಸುಪಾಸಿನಲ್ಲಿ ವೇಕೆನ್ಸಿಗಳಿದಾವೆ. ಏನು ಹೆಚ್ಚು ಕಡಿಮೆ ಇಲ್ಲ. ಆದ್ರೆ ನೀವು ಇಲ್ಲಿ ಕಟ್ ಆಫ್ ಅನ್ನ ನೋಡಿದಾಗ ಎರಡೂ ಕಡಿಮೆ ಇದಾವೆ. ಅದರಲ್ಲಿ ಹೈಯೆಸ್ಟ್ ಹೋಸಲ 2024-25ರಲ್ಲಿ ಕರೆದಾಗ ಹೈಯೆಸ್ಟ್ ಅಪ್ಲಿಕೇಶನ್ ಹೋಗಿದ್ದು ಚೆನ್ನೈಗೆ ಹೋಗಿದಾವೆ. 11 ಲಕ್ಷ ಅಪ್ಲಿಕೇಶನ್ ಚೆನ್ನೈಗೆ ಹೋದ್ರೆ ಕೇವಲ 9 ಲಕ್ಷ ಅಪ್ಲಿಕೇಶನ್ಗಳು ಸಿಕಂದ್ರಾಬಾದ್ ಹೋಗಿದ್ದು. ಸ್ನೇಹಿತರೆ, ನೀವು ಆಯ್ಕೆ ಮಾಡ್ಕೊಳ್ಬಹುದು. ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಎಲ್ಲರೂ ಸಿಕಂದ್ರಾಬಾದ್ ಆಯ್ಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿಕ್ ಬರೋದಿಲ್ಲ. ಯಾರಿಗೆ ನಿಯರೆಸ್ಟ್ ಸಿಕಂದ್ರಾಬಾದ್ ಆಗುತ್ತೋ ಅವರು ಆದಷ್ಟು ಸಿಕಂದ್ರಾಬಾದ್ ಅನ್ನ ಆಯ್ಕೆ ಮಾಡ್ಕೊಳ್ರಿ. ಇಲ್ಲಪ್ಪ ಅಂದ್ರೆ ನೀವು ಚೆನ್ನೈನ ಆಯ್ಕೆ ಮಾಡ್ಕೋತೀರ ಅಂದ್ರೂ ಓಕೆ, ನಾಟ್ ಬ್ಯಾಡ್. ನೀವು ಚೆನ್ನೈನೂ ಸಹ ಆಯ್ಕೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಯಾವ್ದು ನಿಯರ್ ಆಗತ್ತೆ ಅದನ್ನ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ಎಷ್ಟು ಉದ್ಯೋಗ ಮಾಡ್ತೀವೋ ಅದು ನಮ್ಮ ಊರಿಗೆ ಹತ್ತಿರದಲ್ಲಿ ಇರ್ಬೇಕು ಅನ್ನೋದು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತೈತಿ. ಯಾಕಂದ್ರೆ ನೀವು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಉದ್ಯೋಗ ಮಾಡುದು ಅಷ್ಟು ಈಸಿ ಆಗಿರುದಿಲ್ಲ. ಎಲ್ಲರೂ ಮೆಂಟಾಲಿಟಿ ಒಂದೇ ಇರುದಿಲ್ಲ. ಕೆಲವೊಂದು ಜನ ರೆಡಿ ಇರ್ತಾರೆ. ಅದನ್ನ ನೆಕ್ಸ್ಟ್ ಹೇಳ್ತೀನಿ ಅವ್ರಿಗೆ. ಇದು ಕೇವಲ ಕರ್ನಾಟಕದ ಆಸುಪಾಸಿನಲ್ಲಿ ಬೇಕಂತ ಬಯಸುವ ವಿದ್ಯಾರ್ಥಿಗಳಿಗೆ ನಾನು ಆಪ್ಷನ್ ಕೊಡ್ತಾ ಇರುವಂತ ಜೋನ್ಗಳು ಯಾವ್ಯಾವ ಅಂತಂದ್ರ ನೀವು ಸಿಕಂದ್ರಾಬಾದ್ ಅನ್ನ ಆಯ್ಕೆ ಮಾಡ್ಕೊಡ್ರಿ. ಯಾಕಂದ್ರೆ ಅತಿ ಕಡಿಮೆ ಕಟ್ ಆಫ್ ನಿಂತಿತ್ತು ಹೋದ್ಸಲ. ಅತಿ ಕಡಿಮೆ ಏನಂದ್ರ ಅಪ್ಲಿಕೇಶನ್ ಹೋಗಿದ್ದು. ಅದ್ರ ಬಿಟ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇನ್ನೊಂದು ಚೆನ್ನೈ 60 ನಿಂತಿತ್ತು. ಮತ್ತೆ ಹೋದ್ಸಲ 11 ಲಕ್ಷ ಅಪ್ಲಿಕೇಶನ್ ಗಳು ಹೋಗಿದ್ದು. ಕಟ್ ಆಫ್ ಆಲ್ಮೋಸ್ಟ್ ಈ ಸಲನು 1000 ವೇಕೆನ್ಸಿಗಳಿದಾವೆ. ಆಲ್ಮೋಸ್ಟ್ ಕಟ್ ಆಫ್ ಚೆನ್ನಾಗಿ ನಿಂದ್ರಬಹುದು. ನಮಗಿರುವಂತ ಎರಡೇ ಆಪ್ಷನ್, ಒಂದು ಸಿಕಂದ್ರಾಬಾದ್ ಹಾಕ್ಬೋದು, ಇಲ್ಲ ಚೆನ್ನೈಗೆ ಹಾಕ್ಬೋದು. ನೆಕ್ಸ್ಟ್ ಅದ್ರ ಬಿಟ್ರೆ ಯಾರು ಈ ಕಡೆ ನಮ್ಮ ಬೆಳಗಾವಿ, ಬಾಗಲಕೋಟೆ ಅಥವಾ ಈ ಭಾಗದ ವಿದ್ಯಾರ್ಥಿಗಳಿದಾರೋ ಅವರಿಗೆ ಏನಂತಂದ್ರೆ ಮುಂಬೈ ಯಾವ್ದಂದ್ರೆ ಸೆಂಟ್ರಲ್ ಮುಂಬೈ ಹತ್ರ ಆಗ್ತದೆ. ಸೆಂಟ್ರಲ್ ಮುಂಬೈಯಲ್ಲಿ ನೋಡ್ಬೋದು ನಾವು. ಸೆಂಟ್ರಲ್ ಮುಂಬೈ ಎಲ್ಲಿವರೆಗೂ ಅಂದ್ರೆ ಮಿರಜ್ ವರೆಗೂ ಬರುತ್ತೆ. ಆಲ್ಮೋಸ್ಟ್ ಎಲ್ಲಾ ಬೆಳಗಾವದ ವಿದ್ಯಾರ್ಥಿಗಳು ಮಿರಜ್ಗೆ ಏನಂತಂದ್ರೆ ಕರ್ನಾಟಕವನ್ನು ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಸೆಂಟ್ರಲ್ ಮುಂಬೈನ ಆಯ್ಕೆ ಮಾಡ್ಕೊಂಡಿದ್ರೆ ಒಳ್ಳೇದು. ಯಾಕಂದ್ರೆ ಈ ಸಲ ಎಷ್ಟು ವೇಕೆನ್ಸಿ ಇದಾವೆ ನಾನು ಅವಾಗಲೇ ಹೇಳಿದೆ. ನೀವು ಮುಂಬೈನ ನೋಡಿದ್ರಿ ಎಷ್ಟಿದೆ ವೇಕೆನ್ಸಿ. ಇಲ್ಲಿ ನೋಡ್ರಿ, ನೀವು ಮುಂಬೈಯಲ್ಲಿ ಎಷ್ಟಿದೆ ವೇಕೆನ್ಸಿ ಈ ಸಲ. ಸೆಂಟ್ರಲ್ ಮುಂಬೈ ಅಷ್ಟ ನೋಡೋಣ. ಏನಂತಂದ್ರೆ ಒಂದು ಆಸುಪಾಸಿನಲ್ಲಿ ವೇಕೆನ್ಸಿ ಇದಾವೆ. ಯಾರು ಬೆಳಗಾವಿನ ಹತ್ತಿರದಲ್ಲಿದ್ದಾರೋ ಅವರೆಲ್ಲರೂ ಇಲ್ಲಿಗೆ ಅಪ್ಲಿಕೇಶನ್ ಹಾಕೋದು ಒಳ್ಳೇದು. ನಾನು ಇಲ್ಲೇ ಹಾಕಂತ ಹೇಳೋದಿಲ್ಲ. ಕರ್ನಾಟಕದ ಅಭ್ಯರ್ಥಿಗಳು ಇರುವಂತ ಏನಂತಂದ್ರೆ 3 ಆಪ್ಷನ್, ಚೆನ್ನೈ, ಸಿಕಂದ್ರಾಬಾದ್ ಮತ್ತೆ ಇನ್ನೊಂದು ಯಾವ್ದಂದ್ರೆ ಸೆಂಟ್ರಲ್ ಮುಂಬೈ. ನಾನು ಅವಾಗ್ಲೇ ಹೇಳಿದೆ ಸೆಂಟ್ರಲ್ ಮುಂಬೈಗೆ ಹೋಸಲ ಎಷ್ಟು ಅಪ್ಲಿಕೇಶನ್ ಹೋಗಿದ್ದ ಅಂತ ನೋಡೋಣ. ನಾನು ಅವಾಗ್ಲೇ ಹೇಳಿದೆ ಸ್ನೇಹಿತರೆ, ನಿಮಗೆ 15 ಲಕ್ಷ ಎರಡು ಕೂಡಿ ಕೊಡ್ದಾರ ಅವ್ರು ಹೋದ್ಸಲ. ಇವನ್ ಸ್ವಲ್ಪ ಇಲ್ಲಿ ಗಮನ ಕೊಡ್ರಿ. ಎಲ್ಲಿದೆ ಮುಂಬೈ ನೋಡ್ರಿ. ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗತ್ತೆ, ಆದ್ರೆ ಅರ್ಥ ಮಾಡ್ಕೊಳ್ಬೇಕು. ಜೋನ್ ಅನ್ನ ಹುಡುಕುವಾಗ ನಾನು ಈ ಎಲ್ಲಾ ಡಾಟಾವನ್ನ ಇಲ್ಲೇ ಕೊಟ್ಟಿರ್ತೀನಿ. ಸ್ಕ್ರೀನ್ ಶಾಟ್ ತಗೊಂಡು ನೀವು ಹುಡುಕಿರಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸಿಗುತ್ತೆ ಇದು. ಇಲ್ಲಿ ನೋಡ್ಬೋದು ನೀವು. ಎಲ್ಲಿ ಮುಂಬೈ, ಒಂದೇ ನಿಮಿಷ. ಇಲ್ಲಿ ನೋಡ್ಲಿ, ಮುಂಬೈ ಏನಂತಂದ್ರೆ 15 ಲಕ್ಷದ ಮೇಲೆ ಅಪ್ಲಿಕೇಶನ್ ಹೋಗಿದಾವೆ. 15 ಲಕ್ಷದ ಮೇಲೆ ಅಪ್ಲಿಕೇಶನ್ ಹೋಗಿದಾವೆ. ಹೋದ್ಸಲ ಕಾಲ್ಫರ್ಮ್ ಆದಂತ ವೇಕೆನ್ಸಿಗಳು ಎಷ್ಟು ನಮ್ಮ ಹತ್ರ ಡಾಟಾ ಇರೋದು. ಇಲ್ಲಿ ಇದು ಡಾಟಾ ವೇಕೆನ್ಸಿ ಮುಂಬೈ, ಸೆಂಟ್ರಲ್ ಮುಂಬೈ. ಹೋದ್ಸಲ ವೇಕೆನ್ಸಿ ಎಷ್ಟಿದೆ ಅಂದ್ರೆ 3,224 ಇದಾವೆ. ಈ ಸಲನು ಆಲ್ಮೋಸ್ಟ್ ಒಂದು 2,000 ಮೇಲೆ ಇದಾವೆ. ಹೋದ್ಸಲ ಎಷ್ಟು ವೇಕೆನ್ಸಿ ಹೋಗಿದ್ದು 15 ಲಕ್ಷ ಅಂದ್ರೆ ಎರಡು ಕೂಡಿ ಹೋಗಿದೆ. ಅರ್ಧ ಹಿಡಿದ್ರು ಹೆಚ್ಚು ಕಡಿಮೆ ಒಂದು 15 ಲಕ್ಷ ಅಂದ್ರೆ ಹೆಚ್ಚು ಕಡಿಮೆ ಒಂದು 10 ಲಕ್ಷದ ಆಸುಪಾಸಿನಲ್ಲಿ ವೇಕೆನ್ಸಿಗಳು ಅಲ್ಲಿ ಹೋಗಿದ್ದು. ಆದಷ್ಟು ಏನಂತಂದ್ರೆ ಈ ತರ ಅರ್ಥ. ಮತ್ತೆ ಕಟ್ ಆಫ್ ಎಷ್ಟು ನಿಂತಿತ್ತು 2019ರಲ್ಲಿ 64 ನಿಂತಿತ್ತು. ಅಂದ್ರೆ ಆಲ್ಮೋಸ್ಟ್ ನಮ್ಮ ದಕ್ಷಿಣದ ಏನು ರಾಜ್ಯಗಳಿದಾವೆ ಆಲ್ಮೋಸ್ಟ್ ಎಲ್ಲವೂ 64, 57, 60 ಈ ರೀತಿಯ ಕಟ್ ಆಫ್ ಗಳೇ ಇದಾವೆ ಸ್ನೇಹಿತರೆ. ಇದರಲ್ಲಿ ನಾವು ಯಾವ್ದು ಬೆಸ್ಟ್ ಅಂತ ಆಯ್ಕೆ ಮಾಡ್ಕೊಳ್ಬೇಕಂತ ನಾನು ಅವಾಗ್ಲೇ ಹೇಳಿದೆ. ನಿಮಗೆ ಯಾವುದು ಹತ್ರ ಆಗ್ತದೆ ಅದನ್ನ ಆಯ್ಕೆ ಮಾಡ್ಕೊಡ್ರಿ. ಯಾಕಂದ್ರೆ ವೇಕೆನ್ಸಿಗಳು ಬಹಳ ಡಿಫ್ರೆನ್ಸ್ ಏನಿಲ್ಲ. ನೀವು ಸಿಕಂದ್ರಾಬಾದ್ ಆಯ್ಕೆ ಮಾಡ್ಕೊಂಡ್ರು ಒಂದು 200 ವೇಕೆನ್ಸಿಗಳು ಹೆಚ್ಚು ಕಡಿಮೆ ಇರಬಹುದು, ಅಥವಾ ಚೆನ್ನೈಯಲ್ಲಿ ಹುಡುಕಿದ್ರು ಅಷ್ಟೇ ವೇಕೆನ್ಸಿಗಳು 1000 ಆಸುಪಾಸಿನಲ್ಲಿ ವೇಕೆನ್ಸಿಗಳು ಇದಾವೆ. ನೀವು
ನಿಮಗೆ ಯಾವ್ದು ನಿಯರ್ ಆಗತ್ತೆ ಅದನ್ನ ಆಯ್ಕೆ ಮಾಡ್ಕೊಡ್ರಿ. ಚೆನ್ನೈ ನಿಯರ್ ಆದ್ರೆ ಚೆನ್ನೈನ ಆಯ್ಕೆ ಮಾಡ್ಕೊಳ್ಳಿ. ಸಿಕಂದ್ರಾಬಾದ್ ಆಯ್ಕೆ ಏನಂದ್ರೆ ನಿಯರ್ ಆದ್ರೆ ಆಯ್ಕೆ ಮಾಡ್ಕೊಡ್ರಿ. ಆದಷ್ಟು ಚೆನ್ನೈ ಮತ್ತೆ ಸಿಕಂದ್ರಾಬಾದ್ ನಲ್ಲಿ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಚೆನ್ನೈ ಕಟ್ ಆಫ್ ಕಡಿಮೆ ನಿಂತಿತ್ತು. ಹೋದ್ಸಲ ಅಪ್ಲಿಕೇಶನ್ ಗಳು ಕಡಿಮೆ ಹೋಗಿದ್ದು ಎಲ್ಲಿಂದ್ರೆ ಸಿಕಂದ್ರಾಬಾದ್ಗೆ. ಚೆನ್ನೈಗೆ ಸ್ವಲ್ಪ ಹೋಲಿಕೆ ಮಾಡ್ಕೊಂಡ್ರೆ ಚೆನ್ನೈಗೆ ಹೋದ್ಸಲ ಸ್ವಲ್ಪ ಜಾಸ್ತಿ ಹೋಗಿದ್ದು. ಇದನ್ನ ನನ್ನ ಪರ್ಸನಲ್ ಒಪಿನಿಯನ್, ನಾನಿಲ್ಲಿ ಹೇಳ್ತಾ ಇರೋದು ಕೇವಲ ನನ್ನ ಪರ್ಸನಲ್ ಒಪಿನಿಯನ್. ನಾನು ಯಾವ ರೀತಿ ಅನಲೈಸ್ ಮಾಡ್ತಾ ಇದ್ದೀನಲ್ಲ ಈ ರೀತಿ ಅನಲೈಸ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮಗೆ ಕರ್ನಾಟಕದ ಹತ್ತಿರ ಬೇಕಂತ ಹೇಳಿ ಯಾರೆಲ್ಲ ಒಂದು ಡಿಸೈಡ್ ಮಾಡ್ತಿರೋ ಆ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಕ್ಲಿಯರ್ ಆಯ್ತು ಅನ್ಕೋತೀನಿ. ನೀವು ಅಪ್ಲಿಕೇಶನ್ ಎಲ್ಲಿ ಹಾಕ್ಬೇಕಂತ ಹೇಳಿ ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲಿ ನೋಡ್ರಿ, ಈ ಮ್ಯಾಪ್ ತೋರಿಸಿ ಹೇಳ್ಬಿಡ್ತೀನಿ. ನಿಮ್ಗೆ ಎಲ್ಲಾ ಡಾಟಾ ಹೇಳಿದೀನಿ ನಿಮಗೆ ಈಗಾಗಲೇ. ನಾನು ಅವಾಗಲೇ ಹೇಳಿದೆ, ಯಾರು ಕರ್ನಾಟಕದಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿದಿರೋ ನಿಮ್ಗೆಲ್ಲರಿಗೂ ಏನಂತಂದ್ರ ಸೆಂಟ್ರಲ್ ಮುಂಬೈ ಸಮೀಪ ಆಗುತ್ತೆ. ಸೆಂಟ್ರಲ್ ಮುಂಬೈಗೆ ಅಪ್ಲಿಕೇಶನ್ ಹಾಕಿ. ಯಾರಿಗೆ ಈ ಕಡೆ ಸಿಕಂದ್ರಾಬಾದ್ ಹತ್ರವಾಗುವಂತ ಜಿಲ್ಲೆಗಳ ಅಭ್ಯರ್ಥಿಗಳಿದಿರೋ ಅವ್ರೇನಂದ್ರ ಸಿಕಂದ್ರಾಬಾದ್ ಅನ್ನ ಹಾಕಿ. ಇನ್ನು ಯಾರು ಕರ್ನಾಟಕದ ಈ ಕಡೆ ಭಾಗದ ವಿದ್ಯಾರ್ಥಿಗಳಿದಾರೋ ನಿಮಗೆ ಚೆನ್ನೈ ಹತ್ರ ಆಗತ್ತೆ, ಚೆನ್ನೈಗೆ ಅಪ್ಲಿಕೇಶನ್ ಹಾಕಿ. ಏನಂತಂದ್ರ ಆದಷ್ಟು ನೀವು ಬೆಂಗಳೂರವ್ರಿಗೆ ಬಂದೇನಂದ್ರ ಮುಂಬೈಗೆ ಹಾಕಾಕ ಮನಸ್ಸಿದ್ರೆ ಹಾಕ್ರಿ, ನಾನು ಬ್ಯಾಡನಲ್ಲ. ಯಾಕಂದ್ರ ಚೆನ್ನೈ ಮತ್ತೆ ಸಿಕಂದ್ರಾಬಾದ್ ಹೋಲಿಸ್ಕೊಂಡ್ರೆ ಮುಂಬೈಯಲ್ಲಿ ಹೆಚ್ಚು ವೇಕೆನ್ಸಿಗಳಿದಾವೆ, ನೀವು ಹಾಕ್ಬೋದು. ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇನ್ನು ಎರಡನೇ ವರ್ಗದ ವಿದ್ಯಾರ್ಥಿಗಳಿಗೆ ಬರೋಣ. ಇನ್ನು ಎರಡನೇ ವರ್ಗದ ವಿದ್ಯಾರ್ಥಿಗಳು ಯಾರಪ್ಪ ಅಂತಂದ್ರೆ, ನಾನು ಭಾರತದಲ್ಲಿ ಎಲ್ಲೇ ಕೊಟ್ಟರು ಅಪ್ಲಿಕೇಶನ್ ಹಾಕ್ತೀನಿ ಅಂತಕ್ಕಂತ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ. ಇರ್ಲಿ, ಯಾಕಂದ್ರೆ ಉದ್ಯೋಗದ ಬೇಡಿಕೆ ಆ ರೀತಿ ಇರ್ತೈತಿ. ಆದಷ್ಟು ಮಹಿಳಾ ವಿದ್ಯಾರ್ಥಿಗಳು ಯಾರಿದಾರೋ ಅವರು ಆದಷ್ಟು ಕರ್ನಾಟಕದ ನಿಯರೆಸ್ಟೇ ಟ್ರೈ ಮಾಡಿ, ತುಂಬಾ ದೂರ ಹಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದು ಸ್ವಲ್ಪ ನಾನು ಈ ತರ ಹೇಳ್ತೀನಿ ಅಂತೇಳಿ ತುಂಬಾ ಜನ ಇದು ಮಾಡ್ಕೊಳ್ಬಹುದು. ಯಾಕಂದ್ರೆ ಇದು ಲೆವೆಲ್ 1 ನ ಹುದ್ದೆ. ನೀವು ಒಂದ್ ವೇಳೆ ಅಪಾಯಿಂಟ್ ಆದ್ರೂ ಸಹ ಏನಂತಂದ್ರೆ ಮಿನಿಮಮ್ 30 to 35 ಏನಂದ್ರೆ ಒಂದು 7th ಪೇ ಕಮಿಷನ್ ಪ್ರಕಾರ 30 ರಿಂದ 35 ಸಾವಿರ ಒಳಗಡೆ ಪೇಮೆಂಟ್ ಬರ್ತೈತಿ. ನೀವು ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಫ್ಯಾಮಿಲಿಯನ್ನ ಸೆಟ್ ಮಾಡಿ ಉದ್ಯೋಗವನ್ನು ಮಾಡೋದು ತುಂಬಾ ಕಷ್ಟ ಆಗತ್ತೆ. ಆದ್ದರಿಂದ ನನ್ನ ಪರ್ಸನಲ್ ಒಪಿನಿಯನ್ ಏನಂತಂದ್ರೆ, ಯಾರೆಲ್ಲ ಮಹಿಳಾ ಲೇಡೀಸ್ ಅಥವಾ ಗರ್ಲ್ಸ್ ನ ವಿಡಿಯೋ ನೋಡ್ತಾ ಇದ್ರು ಆದಷ್ಟು ಕರ್ನಾಟಕದ ಆಸುಪಾಸಿನ ಜೋನ್ ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನ ಬಾಯ್ಸ್ ಗೆ ನೀವು ಸರ ಎಲ್ಲಾದ್ರೂ ಅಪ್ಲಿಕೇಶನ್ ಹಾಕ್ತೀವಿ, ನಮ್ಗೆ ಉದ್ಯೋಗ ಸಿಕ್ಕರೆ ಸಾಕನ್ನೋ ತುಂಬಾ ಜನ ಇರ್ತೀರಿ, ಹುಮ್ಮಸ್ಸಿನ ಯುವಕರು ಇರ್ತೀರಿ. ನೋಡ್ರಿ, ಅವ್ರಿಗೆ ನೀವು ಏನ್ ಮಾಡ್ಬೋದು, ಡೆಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೋದು. ಯಾಕಪ್ಪ ಡೆಲ್ಲಿಗೆ ಹಾಕ್ಬೇಕಂತಂದ್ರೆ ಇದಕ್ಕೊಂದು ಅರ್ಥ ಐತಿ. ಇಲ್ಲಿ ನೋಡ್ಬೋದು ನೀವು, ಡೆಲ್ಲಿಗೆ ಯಾಕೆ ಹಾಕ್ರಂದ್ರೆ ಈ ಸಲ ಹೈಯೆಸ್ಟ್ ವೇಕೆನ್ಸಿಗಳನ್ನ ಡೆಲ್ಲಿಗೆ ಇಟ್ಟಿದ್ದಾರೆ. ಡೆಲ್ಲಿ ಒಂದೊಂದು ನೋಡ್ಕೊತ ಬರೋಣ. ಡೆಲ್ಲಿಗೆ ಯಾಕೆ ಅಪ್ಲಿಕೇಶನ್ ಹಾಕ್ಬೋದು, ಹೋದ್ಸಲ ಎಷ್ಟ ಅಪ್ಲಿಕೇಶನ್ ಹೋಗಿದ್ದಪ್ಪ ಡೆಲ್ಲಿಗೆ ಅಂದ್ರೆ ಇಲ್ಲಿ ನೋಡ್ಲಿ, ಇದರಲ್ಲಿ ಚಂಡೀಗಢ ಅಂತ ಕೊಟ್ಟಿದ್ದಾರೆ ನೋಡ್ಲಿ, ಡೆಲ್ಲಿ ಅಂತ ಕೊಟ್ಟಿಲ್ಲ ಅವರು. ಇಲ್ಲಿದೆ ಚಂಡೀಗಢ ಅಲ್ಲಿ ಎಷ್ಟು ಅಪ್ಲಿಕೇಶನ್ ಹೋಗಿದ್ದು, 11 ಲಕ್ಷ ಅಪ್ಲಿಕೇಶನ್ ಹೋಗಿದ್ದು ಹೋದ್ಸಲ. ನೆನ್ಪಿಟ್ಕೊಡ್ರಿ, 11 ಲಕ್ಷ ಅಪ್ಲಿಕೇಶನ್ ಹೋಗಿದ್ದು. ಎಷ್ಟು ಸೀಟ್ ಕಾಲ್ ಆಗಿದ್ದು ಅವಾಗ ಇಲ್ಲಿ ನೋಡ್ಲಿ, ಕಟ್ ಆಫ್ ಮತ್ತೆ ಸೀಟ್ ಎರಡು ತೋರಿಸ್ಬಿಡ್ತೀನಿ ನಿಮ್ಗ. ಎಲ್ಲಿದೆ ದಿಲ್ಲಿ, ನ್ಯೂ ದಿಲ್ಲಿ, ಚಂಡೀಗಢ ಇದೆ ನೋಡ್ಲಿ. 70 ನಿಂತಿತ್ತು ಕಟ್ ಆಫ್ ಹೈಯೆಸ್ಟ್. ಅವಾಗ ಕಟ್ ಆಫ್ ವೇಕೆನ್ಸಿ ಆಗಿದ್ದು ಅವಾಗ 13,153 ವೇಕೆನ್ಸಿಗಳು ಕಾಲ್ಫರ್ಮ್ ಆಗಿದಾಗ 70 ನಿಂತಿತ್ತು. ಆದ್ರೆ ಹೋದ್ಸಲ 4,000 ಕಾಲ್ ಮಾಡಿದ್ರು. ಈ ಸಲ ನೋಡ್ರಿ, ಹೋದ್ಸಲ ವೇಕೆನ್ಸಿಗಳು ಕಡಿಮೆ ಇದ್ದು, ಇಲ್ಲಿ 4,000 ಕಾಲ್ಫರ್ಮ್ ಮಾಡಿದ್ರು. ಆದ್ರಿಂದ ಈ ಸಲ ಹೈಯೆಸ್ಟ್ ಮತ್ತೆ ಅಷ್ಟೇ ಕಾಲ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ಏನಂದ್ರೆ ತುಂಬಾ ಜನ ಡೆಲ್ಲಿಗೆ ಹಾಕುವಂತ ಚಾನ್ಸಸ್ ಇರ್ತೈತಿ. ಯಾಕಪ್ಪ ಡೆಲ್ಲಿ ಯಾಕೆ ಜಾಸ್ತಿ ಕಟ್ ಆಫ್ ನಿಂದಿರ್ತಂದ್ರೆ, ಇಲ್ಲಿ ಏನಾಗುತ್ತೆ, ಅಹಮದಾಬಾದು, ಈ ಏನ ರಾಜಸ್ಥಾನು, ಆಮೇಲೆ ಗುಜರಾತ್ ನ ವಿದ್ಯಾರ್ಥಿಗಳು ಆದಷ್ಟು ಏನಂದ್ರೆ ದೆಹಲಿಯಲ್ಲಿ ಉದ್ಯೋಗ ಸಿಕ್ಕರೆ ಒಂದ್ ಲೈಫ್ ಚೆನ್ನಾಗಿರುತ್ತೆ, ಸಿಟಿಯಲ್ಲಿ ಇರುತ್ತೆ ಅಂತ ಹೇಳಿ ಆಸೆಯನ್ನ ಪಟ್ಟು ಡೆಲ್ಲಿಗೆ ಹೋಗ್ತಾರೆ. ನೋಡ್ರಿ, ನೀವು ಇಲ್ಲಿ ನಿಮ್ಮ ಒಪಿನಿಯನ್, ಫಸ್ಟ್ ಪ್ರಿಫರೆನ್ಸ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಡೆಲ್ಲಿ ಹೈಯೆಸ್ಟ್ ಇದಾವೆ, ಕಟ್ ಆಫ್ ಅದೇ ತರ ಇದೆ. ನೆನ್ಪಿಟ್ಕೊಡ್ರಿ, ಕಟ್ ಆಫ್ 70 ಹೋದ್ಸಲ 70 ನಿಂತಿತ್ತು. ಅದೇ ರೀತಿ 11 ಲಕ್ಷದ ಮೇಲೆ ಅಪ್ಲಿಕೇಶನ್ ಹೋಗಿದಾವೆ. ಇನ್ನು ನೆಕ್ಸ್ಟ್ ಯಾವ್ದಿದೆ ಅಂತಂದ್ರೆ, ಅದ್ರ ಬಿಟ್ರೆ ನೆಕ್ಸ್ಟ್ ವೆಸ್ಟರ್ನ್ ಮುಂಬೈ ಎಲ್ಲಿ ಬರುತ್ತಪ್ಪ ಅಂದ್ರೆ ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ, ನೀವು ಅದನ್ನು ನೋಡ್ಕೊಡ್ರಿ. ವೆಸ್ಟರ್ನ್ ಮುಂಬೈ ನಮ್ಮ ಮ್ಯಾಪ್ ನಲ್ಲಿ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ನೋಡ್ರಿ ವೆಸ್ಟರ್ನ್ ಮುಂಬೈ. ಈ ಒಂದು ಭಾಗದಲ್ಲಿ ಹೋಗಿ ನೀವು ಉದ್ಯೋಗವನ್ನ ಮಾಡ್ಲಿಕ್ಕೆ ರೆಡಿ ಇದ್ರಿ ಅಂತಂದ್ರೆ ಏನಾದ್ರೂ ಅಪ್ಲಿಕೇಶನ್ ನ ಹಾಕ್ಬೋದು. ಇಲ್ಲಿ ಇದ್ರ ವೆಸ್ಟರ್ನ್ ಮುಂಬೈನ ಅನಲೈಸ್ ಯಾವ ರೀತಿ ಮಾಡೋಣ. ಬಟ್ ಇಲ್ಲಿ ಹೋದ್ಸಲ ವೆಸ್ಟರ್ನ್ ಮುಂಬೈಗೆ ನಾನು ಅವಾಗಲೇ ಹೇಳಿದೆ, 2 ಕೂಡಿಸಿ 15 ಲಕ್ಷ ಕೊಟ್ಟಿದ್ರು, ಆಲ್ಮೋಸ್ಟ್ 10 ಲಕ್ಷ ಅಂತ ಲೆಕ್ಕ ಹಿಡ್ಕೊಡ್ರಿ ನೀವ. ಇಲ್ಲಿ ಕಟ್ ಆಫ್ ಅನ್ನ ನೋಡೋಣ, ಹೋದ್ಸಲ ಎಷ್ಟು ನಿಂತಿತ್ತು ವೆಸ್ಟರ್ನ್ ಮುಂಬೈ.
ಮುಂಬೈ ಇಲ್ಲಿ ನೋಡ್ರಿ ವೆಸ್ಟರ್ನ್ ಮುಂಬೈ 62 ನಿಂತಿತ್ತು ಹೋದ್ಸಲ. ನಾನು ಕೇವಲ ಅನ್ರಿಸರ್ವ್ ಯು ಆರ್ ಅಷ್ಟೇ ಹೇಳ್ತೀನಿ, ನೀವು ಈ ಕಟ್ ಆಫ್ ಅನ್ನ ಕೆಟಗರಿ ವೈಸ್ ನೀವು ನೋಡ್ಕೊಡ್ರಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಷ್ಟಿತ್ತು, 62 ನಿಂತಿತ್ತು. ಯಾವಾಗ 2019 ನಿಂತ ಡಾಟಾ ನಮ್ಮ ಹತ್ರ ಇರೋದು 2019 ಕಟ್ ಆಫ್ ಮಾತ್ರ ಇರೋದು. ಇಲ್ಲಿ ನೋಡ್ಬೋದು ನೀವು ವೆಸ್ಟರ್ನ್ ಮುಂಬೈ 62 ನಿಂತಿತ್ತು. ಅವಾಗ ಏನಂದ್ರೆ 10,000 ವೇಕೆನ್ಸಿಗಳು ಕಾಲ್ಫರ್ಮ್ ಆಗಿದ್ದು. 2025ರಲ್ಲಿ 4,000 ವೇಕೆನ್ಸಿಗಳು ಕಾಲ್ ಆಗಿದಾವೆ. ಈ ಸಲನು 3,000 ಚಿಲ್ಲರೆ ಮೇಲೆ ವೇಕೆನ್ಸಿಗಳಿದಾವೆ. ಅಂದ್ರೆ ಒಳ್ಳೆ ವೇಕೆನ್ಸಿಗಳೇ ಇದಾವೆ, ಇಲ್ಲಿ ವೇಕೆನ್ಸಿಗಳು ಚೆನ್ನಾಗಿದಾವೆ. ನೀವು ಈ ಸಲ ಯಾರು ನಮಗೆ ಕರ್ನಾಟಕದ ಹತ್ರ ಬೇಡ, ನಾನು ಎಲ್ಲೇ ದೂರ ಇದ್ರು ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ರೆ ನೀವು 100% ನೀವು ಏನ್ ಮಾಡ್ಬೋದು, ವೆಸ್ಟರ್ನ್ ಮುಂಬೈಯನ್ನ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಧೈರ್ಯವನ್ನ ಮಾಡಬಹುದು. ಯಾಕಂತಂದ್ರೆ ನೀವು ಅಲ್ಲಿ ಹೋದ್ಸಲ ಕಟ್ ಆಫ್ 62 ನಿಂತಿತ್ತು. ಮತ್ತೆ ಈ ಸಲ ವೇಕೆನ್ಸಿಗಳು ಚಲೋ ಇದಾವೆ. ಹೋದ್ಸಲ 4,000 ಕರೆದದ್ದು, ಈ ಸಲ ನೇರಿಸ್ಟ್ ಒಂದು ಎಷ್ಟಿದಾವೆ ಇಲ್ಲಿ ನೋಡ್ಬೋದು ನೀವು. ಕರೆಕ್ಟ್ ಆಗಿ ನಾವು ಹೇಳುದಾತಂದ್ರ ವೆಸ್ಟರ್ನ್ ಮುಂಬೈ ಇಲ್ಲಿ 2,000 ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗಿ ಎಷ್ಟಂದ್ರೆ 3,000 ಚಿಲ್ಲರೆ ಇದೆ. ಇಲ್ಲಿ ಒಂದ್ ನಿಮಿಷ ನಿಮ್ ಕರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಎಷ್ಟಿದೆ. ವೆಸ್ಟರ್ನ್ ಮುಂಬೈ 3,148 ವೇಕೆನ್ಸಿಗಳು ವೆಸ್ಟರ್ನ್ ಮುಂಬೈಯಲ್ಲಿದ್ದಾವೆ. ಯಾರೆಲ್ಲ ಕರ್ನಾಟಕವನ್ನ ಬಿಟ್ಟು ನಾನು ಎಲ್ಲಿ ವೇಕೆನ್ಸಿಗಳು ಜಾಸ್ತಿ ಇದಾವೆ ಅಂತ ಹೇಳಿ ಒಂದು ಧೈರ್ಯವನ್ನು ಮಾಡ್ತಾ ಇದ್ರು, ಅವರು ಡೈಲಿಯನ್ನ ಅವಾಯ್ಡ್ ಮಾಡಿ ಏನ್ ಮಾಡ್ಬೋದು, ವೆಸ್ಟರ್ನ್ ಮುಂಬೈಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಕಟ್ ಆಫ್ ಚೆನ್ನಾಗಿದೆ, 62 ನಿಂತಿತ್ತು. ಈ ಸಲ ವೇಕೆನ್ಸಿಗಳು ಚೆನ್ನಾಗಿದಾವೆ. ನೀವು ವೆಸ್ಟರ್ನ್ ಮುಂಬೈಯನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು ಇದನ್ನ ಬಿಟ್ರೆ ನೆಕ್ಸ್ಟ್ ಇದು ಫಸ್ಟ್ ಪ್ರಿಫರೆನ್ಸ್ ಆಯ್ತು. ನೆಕ್ಸ್ಟ್ ಇದನ್ನ ಬಿಟ್ರೆ ನಾನು ಮತ್ತೆ ಸರ್ ಬೇರೆ ಕಡೆ ಹಾಕೋದು ಅಂತ ನೀವು ಕೇಳಿದ್ರೆ ನೆಕ್ಸ್ಟ್ ಆಪ್ಷನ್ ಎಲ್ಲಿದೆ ನಿಮಗೆ, ಗುವಾಹಟಿ ನೋಡ್ಬೋದು ನೀವು. ಗುವಾಹಟಿಗೂ ಅಪ್ಲಿಕೇಶನ್ ಹಾಕ್ಬೋದು. ಗುವಾಹಟಿ ನಿಮಗೆ ಎಲ್ಲಾನು ಮ್ಯಾಪ್ ಅಲ್ಲಿ ತೋರಿಸಿ ಹೇಳ್ಬಿಡ್ತೀನಿ ಗುವಾಹಟಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಒಂದ್ಸಲ ನೋಡ್ರಿ, ನೀವು ಕರ್ನಾಟಕದ ವಿದ್ಯಾರ್ಥಿಗಳು ಇಲ್ಲಿಂದ ಇಲ್ಲಿಗೆ ಹೋಗಿ ಉದ್ಯೋಗವನ್ನು ಮಾಡ್ಲಿಕ್ಕೆ ರೆಡಿ ಇದ್ರೆ ನೀವು ಗುವಾಹಟಿಯನ್ನು ಸಹ ಏನಂದ್ರೆ ಆಯ್ಕೆ ಮಾಡ್ಕೊಳ್ಬಹುದು. ಇದರ ಕಟ್ ಆಫ್ ಏನಪ್ಪಾ ಅಂದ್ರೆ ಹೋದ್ಸಲ ಕಟ್ ಆಫ್ ಎಷ್ಟು ನಿಂತಿತ್ತು, ಗುವಾಹಟಿ ಇಲ್ಲಿದೆ. ಗುವಾಹಟಿ ನೋಡ್ಲಿ 60 ನಿಂತಿತ್ತು. ನಾಟ್ ಬ್ಯಾಡ್, ಇದು ಕಡಿಮೆದಲ್ಲಿ ಇದೆ, 60 ಇದೆ. ಹೋದ್ಸಲ ಎಷ್ಟು ವೇಕೆನ್ಸಿಗಳಿದ್ದು, 2019ರಲ್ಲಿ ಆಲ್ಮೋಸ್ಟ್ 2,800 ಇದ್ದು. 2025ರಲ್ಲಿ ಕರೆದಾಗೂ ಸಹ ಎಷ್ಟಿದ್ದು, 2,048 ಇದ್ದು. ಅಪ್ಲಿಕೇಶನ್ ಎಷ್ಟು ಹೋಗಿದ್ದು ನೋಡೋಣ. ಅದಕ್ಕೆ ಗುವಾಹಟಿಗೆ ಎಷ್ಟು ಅಪ್ಲಿಕೇಶನ್ ಹೋಗಿದ್ದು ನೋಡೋಣ, ಒಂದೇ ನಿಮಿಷ. ಇಲ್ಲಿದೆ ಗುವಾಹಟಿ. ಹೆಚ್ಚು ಕಡಿಮೆ 10 ಲಕ್ಷ ಅಪ್ಲಿಕೇಶನ್ ಹೋಗಿದಾವೆ. ಜಾಸ್ತಿ ಆಯ್ತು 10 ಲಕ್ಷ. ಯಾಕಂದ್ರೆ ಹೋದ್ಸಲ ಕಡಿಮೆ ನಿಂತಿದ್ ನೋಡಿ ಎಲ್ಲಾ ವಿದ್ಯಾರ್ಥಿಗಳು ಹೋದ್ಸಲ ಏನಾಯ್ತಂದ್ರ ಗುವಾಹಟಿಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ. ಈ ಸಲನು ಅಷ್ಟೇ ಹಾಕ್ಬೇಕಂತ ಏನ ಅರ್ಥ ಇಲ್ಲ. ನೀವು ಇದು ಒಂದು ಧೈರ್ಯ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ನಾನ್ ನಿಮಗೆ ಏನಂದ್ರೆ ಒಂದು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಇದ್ದೀನಿ, ನೀವು ಎಲ್ಲಿ ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದು. ನಾನು ಅವಾಗ್ಲೇ ಹೇಳಿದೆ, ಕರ್ನಾಟಕನ ಬಿಟ್ಟು ದೂರ ವಿಚಾರ ಮಾಡೋರ್ಗೆ ಡೈಲಿ ಕಟ್ ಆಫ್ ಜಾಸ್ತಿ ನಿಂದಿರುವಂತ ಚಾನ್ಸ್ ಇರುತ್ತೆ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ನೀವು ವೆಸ್ಟರ್ನ್ ಮುಂಬೈ ಆಯ್ಕೆ ಮಾಡ್ಕೊಳ್ಬಹುದು. ಅದನ್ನ ಬಿಟ್ರೆ ಗುವಾಹಟಿ ತುಂಬಾ ದೂರ ಆಗತ್ತೆ. ನೀವು ಇಲ್ಲೂ ಧೈರ್ಯ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು. ಅದನ್ನ ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಪೋಸ್ಟ್ ಇರೋದಂದ್ರೆ ಬಿಸಲ್ಪುರ್ಗೆ ಎಷ್ಟು ವೇಕೆನ್ಸಿಗಳು ಹೋಸಲಾಗಿದ್ದು ಇದೊಂದು ನೋಡ್ಬಿಡೋಣ. ಬಿಸಲ್ಪುರ್, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗತ್ತೆ ಸ್ನೇಹಿತರೆ. ಆಮೇಲೆ ನೀವೇ ಹತ್ರ ಸರ್ ತುಂಬಾ ದೊಡ್ಡದಾಯ್ತು ವಿಡಿಯೋ ಅಂತ ಹೇಳಿ, ಆದ್ರಿಂದ ಶಾರ್ಟ್ ಆಗಿ ಹೇಳಿಕ್ ಪ್ರಯತ್ನ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡಿದಂಗ ಆಯ್ತು. ಇಲ್ಲಿ ನೋಡ್ರಿ ಬಿಸಲ್ಪುರಲ್ಲಿ ಎಷ್ಟಿದೆ ಹೋದ್ಸಲ ನೋಡಿ ಸ್ನೇಹಿತರೆ, ಕೇವಲ 4 ಲಕ್ಷ ಅಪ್ಲಿಕೇಶನ್ ಹೋಗಿದಾವೆ. ನಾವಿಲ್ಲಿ ಕಟ್ ಆಫ್ ಎಷ್ಟು ನಿಂತಿತ್ತು ನೋಡೋಣ ಬಿಸಲ್ಪುರ್ಗೆ. ಹೋದ್ಸಲ ಬಿಸಲ್ಪುರ್ ಎಲ್ಲಿದೆ, ಬಿಸಲ್ಪುರ್ ಒಂದೇ ನಿಮಿಷ. ಇಲ್ಲಿ ನೋಡಿ ಕಟ್ ಆಫ್ 60, ನಾಟ್ ಬ್ಯಾಡ್. ನೋಡ್ಲಿ 60 ಕಟ್ ಆಫ್ ನಿಂತಿತ್ತು. ಹೋದ್ಸಲ 16 ಏನಂದ್ರೆ 2019ರಲ್ಲಿ 16 ವೇಕೆನ್ಸಿ ಇದ್ರೆ 2025ರಲ್ಲಿ 1,300 ವೇಕೆನ್ಸಿ ಇದ್ದು. ಈ ಸಲ ಎಷ್ಟಿದಾವೆ ಇಲ್ಲಿ, ಈ ಸಲ 1,200 ಇದಾವೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಬಿಸಲ್ಪುರ್ ಅಲ್ಲಿ ನೀವೇನ್ ಮಾಡ್ಬೋದು, ಈ ಸಲ 1,200 ವೇಕೆನ್ಸಿಗಳಿದಾವೆ. ಹೋದ್ಸಲ 4 ಲಕ್ಷ ಅಪ್ಲಿಕೇಶನ್ ಹೋಗಿದ್ದು. ಮತ್ತೆ ಕಟ್ ಆಫ್ ಸಹ ಚೆನ್ನಾಗಿದೆ. ನೀವು ಇದನ್ನು ಸಹ ಆಯ್ಕೆ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇವೆಲ್ಲವೂ ಯಾರಿಗೆ ಅಂತಂದ್ರೆ ಕರ್ನಾಟಕವನ್ನು ಬಿಟ್ಟು ನಾನು ಬೇರೆ ಕಡೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ನನ್ನ ಸಜೆಷನ್ ಏನಂತಂದ್ರೆ, ನನ್ನ ಒಪಿನಿಯನ್ ನಾನು ಹೇಳ್ತೀನಿ, ಇದನ್ನ ಆಯ್ಕೆ ಮಾಡ್ಕೊಳ್ಳೋದು ನೀವು ದೆಹಲಿಯನ್ನ ಸ್ವಲ್ಪ ಅವಾಯ್ಡ್ ಮಾಡಿ ವೆಸ್ಟರ್ನ್ ಮುಂಬೈನ ಆಯ್ಕೆ ಮಾಡ್ಕೊಳ್ಬಹುದು. ಅಂದ್ರೆ ಹೋದ್ಸಲ ಗುವಾಹಟಿ ಸ್ವಲ್ಪ ಕಟ್ ಆಫ್ ಜಾಸ್ತಿ ನಿಂತಿತ್ತು, ಅಪ್ಲಿಕೇಶನ್ ಜಾಸ್ತಿ ಹೋಗಿದ್ದು. ಇಲ್ಲಿ ಬಿಸಲ್ಪುರ್ಗೆ
ಈ ಸಲ ವೇಕೆನ್ಸಿಗಳು ಚೆನ್ನಾಗಿದಾವೆ. ಹೋಸಲ ಅಪ್ಲಿಕೇಶನ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೋಗಿದ್ದು, ಮತ್ತೆ ಕಟ್ ಆಫ್ ಚೆನ್ನಾಗಿ ನಿಂತಿತ್ತು. ನೀವು ಇದನ್ನು ಸಹ ಆಯ್ಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಈ ರೀತಿಯ ಒಂದು ಒಪಿನಿಯನ್ ನಾನು ನಿಮ್ ಮುಂದೆ ಕೊಟ್ಟಿದ್ದೀನಿ. ಎಲ್ಲಾ ಡಾಟಾ ಸಮೇತ ನಿಮಗೆ ಏನಂತಂದ್ರೆ ಒಂದು ಎಕ್ಸ್ಪ್ಲೇನ್ ಮಾಡಿದೀನಿ. ಈ ಎಲ್ಲಾ ಡಾಟಾವನ್ನ ನೀವು ಏನಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇನ್ನೊಂದ್ಸಲ ಅನಲೈಸ್ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕಿ. ನಾನು 2 ರೀತಿಯಿಂದ ಹೇಳಿದೆ. ಕರ್ನಾಟಕ ವಿದ್ಯಾರ್ಥಿಗಳು ಬೇರೆ ಬೇರೆ ನಮ್ಮ ನಿಯರೆಸ್ಟ್ ಝೋನ್ಗಳಿಗೆ ಅಪ್ಲಿಕೇಶನ್ ಹಾಕಿ, ಬಿಟ್ಟು ನಿಮ್ ಕರ್ನಾಟಕವನ್ನು ಬಿಟ್ಟು ದೂರ ಹಾಕ್ತೀನಿ ಅನ್ನೋರ್ಗೂ ಸಹ ಬೇರೆ ಬೇರೆ ಒಂದು ಆಪ್ಷನ್ ಗಳನ್ನ ಕೊಟ್ಟು ಹೇಳಿದೀನಿ. ಯಾವುದು ನಿಮಗೆ ಸೇಫ್ ಝೋನ್ ಆಗುತ್ತೆ ಅಂತ ಹೇಳಿ ನೀವು ಡಿಸೈಡ್ ಮಾಡಿ. ಇದು ಕೇವಲ ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ ಸ್ನೇಹಿತರೆ. ಯಾವುದೇ ರೀತಿಯ ನಿಮ್ ಮೇಲೆ ದಬಾವ್ ಇಲ್ಲ. ನೀವು ಅಪ್ಲಿಕೇಶನ್ ಹಾಕಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಕ್ಲಿಯರ್ ಆಗಿ ಹೇಳಿಕೆ ನಾನು ಪ್ರಯತ್ನ ಮಾಡಿದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.